ಎಸ್ ನೋಡಿ, ಈಗಾಗಲೇ ಈ ಕಬ್ಬಿನ ಕಿಚ್ಚು ಎಷ್ಟರ ಮಟ್ಟಿಗೆ ಹೊತ್ತಿ ಉರಿತಾ ಇದೆ ಅಂತಂದ್ರೆ ರೈತರು ಸಮಾಧಾನ ಆಗ್ತಾ ಇಲ್ಲ. ಒಂದು ಕಡೆ ಈ ಬೆಳಗಾವಿ ಭಾಗದ ಗುರ್ಲಾಪುರದಲ್ಲಿ ರೈತರು ಸಮಾಧಾನ ಆದ್ರೆ, ಈ ಬಾಗಲಕೋಟೆ ಮುಧೋಳ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆಯನ್ನ ನಿಲ್ಲಿಸಲ್ಲ ಅಂತ ಹೇಳಿ ರೈತರು ಮುಂದಾಗ್ತಿದ್ದಾರೆ. ಕಬ್ಬಿಗೆ 3,500 ರೂಪಾಯಿ ಕೊಡೋವರೆಗೂ ಕೂಡ ನಾವು ಇದೇ ರೀತಿಯಾಗಿ ಹೋರಾಟವನ್ನ ಮುಂದುವರಿಸ್ತೇವೆ. ಈ ಬೀದರ್, ಬಾಗಲಕೋಟೆ, ಹಾವೇರಿ, ಕಲಬುರಗಿಯಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಹೋರಾಟ ಅಂತೂ ನಿಲ್ತಾ ಇಲ್ಲ. 3,500 ರೂಪಾಯಿ ದರ ನೀಡಲು ಬಾಗಲಕೋಟೆಯಲ್ಲಿ ಆಗ್ರಹಿಸುತ್ತಿದ್ದಾರೆ. ಕೆಲ ಕಾರ್ಖಾನೆ ಮಾಲೀಕರಿಂದ 3,300 ರೂಪಾಯಿ ಕೊಡಲು ಹಿಂದೇಟು ಹಾಕ್ತಿದ್ದಾರೆ. ನಾವು ಕೊಡಲ್ಲ ರೀ 3,300 ರೂಪಾಯಿ, ಅದೇನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ ಹೇಳ್ತಿದಾರಂತೆ ಕೆಲ ಕಾರ್ಖಾನೆ ಮಾಲೀಕರು. ಸೊ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಹೇಳಿ ರೈತರು ಕೂಡ ಈಗ ಒತ್ತಡವನ್ನ ಹೇರ್ತಿದ್ದಾರೆ. 4 ಜಿಲ್ಲೆ ಕಬ್ಬಿನ ಕಿಚ್ಚು 3,300ಕ್ಕಿಂತ ಹೆಚ್ಚಿನ ದರ ನೀಡಲು ಬಾಗಲಕೋಟೆಯಲ್ಲಿ ಒಪ್ತಾ ಇಲ್ಲ. ಈ ಕಬ್ಬು ಕಾರ್ಖಾನೆಗಳ ಮಾಲೀಕರ ಮನವೊಲಿಕೆಗೂ ಕೂಡ ಸರ್ಕಾರ ಅಂತೂ ವಿಫಲ ಆಗ್ಬಿಟ್ಟಿದೆ. ನಾವಂತರೂ 3,300ಕ್ಕಿಂತ ಹೆಚ್ಚಿನ ದರ ಕೊಡಲ್ಲ. ಈಗಾಗಲೇ ಸರ್ಕಾರ ಹೇಳಿದಾಗ ಸರ್ಕಾರ 50 ರೂಪಾಯಿ ಕೊಟ್ರೆ ಕಾರ್ಖಾನೆ ಮಾಲೀಕರು 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದೀವಿ. ನೀವು ಅದು ಬಿಟ್ಬಿಟ್ಟು 3,500 ಕೊಡಿ 600 ಕೊಡಿ ಅಂತ ನಿಂತ್ರೆ ನಾವಂತರೂ ಕಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ, 1 ರೂಪಾಯಿ ಅದ್ರ ಮೇಲೆ ಕೊಡಲ್ಲ ಅಂತ ಹೇಳಿ ತಾಕೀತು ಮಾಡ್ತಿದ್ದಾರೆ. ಸೊ ಕಬ್ಬು ಕಾರ್ಖಾನೆಗಳ ಮಾಲೀಕರ ಮನವೊಲಿಕೆಗೂ ಕೂಡ ಸರ್ಕಾರ ವಿಫಲ ಆಗ್ಬಿಟ್ಟಿದೆ. ಎಷ್ಟಂತ ಸಮಾಧಾನ ಮಾಡೋದು, ಎಷ್ಟಂತ ಮನವೊಲಿಸೋದು ರೈತರನ್ನ. ಅವರು ಒಪ್ತಾ ಇಲ್ಲ, ನಾವು ಮನವೊಲಿಸೋದು ಬಿಡತಾ ಇಲ್ಲ. ಉಸ್ತುವಾರಿ ಸಚಿವರಾಗಿರುವಂತಹ RB ತಿಮ್ಮಾಪುರ ಏನ್ ನಡೆಸಿದ್ರಲ್ಲ ಸಭೆ, ಆ ಸಂದರ್ಭದಲ್ಲೂ ಕೂಡ ರೈತರನ್ನ ಮನವೊಲಿಸುವಂತಹ ಪ್ರಯತ್ನ ಆಯಿತು. ಆದ್ರೆ ರೈತರು ಅವರ ಮಾತನ್ನ ಕೇಳ್ತಾ ಇಲ್ಲ. ನಮಗ್ ಬೇಕಾಗಿರೋದು 3,500 ರೂಪಾಯಿ ಬೇಕೇ ಬೇಕು ಅಂತ ಹೇಳಿ ಕೂಡ ಅವರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಸೊ ಮುಧೋಳದ ರಾಯಣ್ಣ ಸರ್ಕಲ್ನಲ್ಲಿ ಅಹೋರಾತ್ರಿ ಹೋರಾಟವನ್ನ ಮಾಡಿದ್ರು. ಮನೆ ಮಠ ಎಲ್ಲವನ್ನ ಬಿಟ್ಟು ಬಂದ್ಬಿಟ್ಟು ರಸ್ತೆಯಲ್ಲಿ ಇವ್ರು ಹೋರಾಟ ಮಾಡ್ತಿದ್ದಾರೆ. ಆದ್ರೆ ಸರ್ಕಾರ ಹೇಳ್ತು ನಾವು 50 ರೂಪಾಯಿ ಕೊಡ್ತೀವಿ, ಕಾರ್ಖಾನೆ ಮಾಲೀಕರು 50 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ರೈತರಿಗೆ ಎಲ್ಲೋ ಒಂದ್ ಕಡೆ ಸಮಾಧಾನ ಆಗ್ತಾ ಇಲ್ಲ. ನಮಗ್ ಬೇಕಾಗಿರೋದು 3,500 ರೂಪಾಯಿ. ಆ 3,500 ರೂಪಾಯಿ ಕೊಡಿ, ಖಂಡಿತವಾಗ್ಲೂ ನಾವು ಈ ಹೋರಾಟವನ್ನ ಇಲ್ಲಿಗೆ ಸ್ಟಾಪ್ ಮಾಡಿಲ್ಲ ಅಂದ್ರೆ ಕೇಳಿ ಅಂತ ಕೂಡ ರೈತರು ತಮ್ಮ ವಾದವನ್ನ ಮುಂದುವರಿಸಿದ್ದಾರೆ. ಇದೇ ರೀತಿಯಾಗಿ ನಾವು ಪ್ರತಿಭಟನೆ ಮಾಡ್ತೀವಿ, ನೀವು ಯಾವಾಗ ಒಂದು ತೀರ್ಮಾನಕ್ಕೆ ಬರ್ತೀರಾ 3,500 ರೂಪಾಯಿ ಕೊಡ್ತೀವಿ ಅನ್ನೋವರೆಗೂ ಕೂಡ ನಾವು ಇಲ್ಲಿಂದ ಕಾಲ್ ಕಿತ್ತಲ್ಲ ಅಂತ ಕೂಡ ರೈತರು ವಾರ್ನಿಂಗ್ ಮಾಡಿದ್ದಾರೆ. 3,500 ರೂಪಾಯಿ ಕೊಡೋ ತನಕ ಪ್ರತಿಭಟನೆಯನ್ನ ಕೈ ಬಿಡಲ್ಲ. FRP ದರ ನಿಗದಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಹಾವೇರಿ ನಗರದಲ್ಲಿ ಜಿಲ್ಲಾ ಈ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಿಜಕ್ಕೂ ತಾರಕಕ್ಕೇರ್ತಾ ಇದೆ. ಹಾವೇರಿಯ ಮೈಲಾದ ಮಹಾದೇವಪ್ಪ ಸರ್ಕಲ್ನಲ್ಲಿ ಧರಣಿ ಮಾಡಿದ್ರು. ಹಾವೇರಿಯಲ್ಲಿ ರಿಕವರಿ ಲ್ಯಾಬ್ ಸ್ಥಾಪನೆಗೂ ಕೂಡ ಒತ್ತಾಯ ಮಾಡ್ತಿದ್ದಾರೆ. ಈ ಕಬ್ಬು ದರ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಇವತ್ತು ನೋಡಿ ಈ ಅಫ್ಜಲ್ಪುರ ಬಂದ್ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತೆ. ಈ ಬೀದರ್ನಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಕಬ್ಬಿನ ಕಿಚ್ಚು ಹೊತ್ತಿ ಉರಿತಾ ಇದೆ ಅಂತಂದ್ರೆ ನಾವು ಕೂಡ ಈ 3,500 ರೂಪಾಯಿ ಕೊಡೋವರೆಗೂ ಕೂಡ ನಾವು ಇಲ್ಲಿಂದ ಎದ್ದೇಳುವಂತಹ ಮಾತೇ ಇಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ನೋಡಿ, ಈಗ 3,300ಕ್ಕಿಂತ ಹೆಚ್ಚಿನ ದರ ನೀಡಲು ಬಾಗಲಕೋಟೆಯಲ್ಲಿ ಖಂಡಿತವಾಗ್ಲೂ ನಾವು ಒಪ್ಪಲ್ಲ. ಒಂದು ಕಡೆ ಹಾವೇರಿಯಲ್ಲಿ ಏನಾಗ್ತಾ ಇದೆ, ಹಾವೇರಿಯಲ್ಲಿ ಏನ್ ನಡೀತಾ ಇದೆ? ಹಾವೇರಿ ಜಿಲ್ಲೆಯಲ್ಲಿ 3 ಸಕ್ಕರೆ ಕಾರ್ಖಾನೆಗಳಿದಾವೆ. CM ಸಭೆಗೆ ಯಾವ ಮಾಲೀಕರು ಹೋಗಿರಲಿಲ್ಲ. ನಿನ್ನೆ DC ಕರೆದಂತಹ ಸಭೆಗೂ ಕಾರ್ಖಾನೆ ಮಾಲೀಕರು ಗೈರಾಗಿದ್ರು. ನಿನ್ನೆ DC ಕರೆದ್ರು, ಕಾರ್ಖಾನೆ ಮಾಲೀಕರನ್ನ ಹಾಜರಾಗ್ತಾರೆ ಅನ್ಕೊಂಡಿದ್ರು, ಆದ್ರೆ ಅವ್ರು ಯಾರು ಹೋಗಿಲ್ಲ. FRP ದರ ನಿಗದಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ರೈತರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಹಾವೇರಿಯಲ್ಲಿ ರಿಕವರಿ ಲ್ಯಾಬ್ ಸ್ಥಾಪನೆಗೂ ಕೂಡ ಒತ್ತಾಯ ಮಾಡಲಾಗ್ತಾ ಇದೆ. ಇವರೆಗೂ ಕೂಡ ಪ್ರತಿ ಟನ್ ಕಬ್ಬಿಗೆ 2,711 ರೂಪಾಯಿ ದರವನ್ನ ನಿಗದಿ ಮಾಡಿದ್ದಾರೆ. ಬೆಳಗಾವಿ ಭಾಗದಲ್ಲಿ ಸಿಗುವಂತಹ ದರ ಇಲ್ಲೂ ಕೂಡ ನಮಗೆ ಬೇಕೇ ಬೇಕು ಅಂತ ಹೇಳಿ ಕೂಡ ಪಟ್ಟನ್ನ ಹಿಡಿದಿದ್ದಾರೆ.